ಇದು ಇವತ್ತಿನ ಕಾಲದಲ್ಲಿ ಬಹಳ ಅವಶ್ಯಕತೆ ಇದೆ. ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವರು ಜಗತ್ತನ್ನು ಆಳ್ತಾ ಇದ್ರು. ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಇವತ್ತು ಎಲ್ಲ ದೇಶದ ಮೇಲೆ ದಂಡೆತ್ತಿದೆ. ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಂಡೆ ಹಾಕಿದ್ರು ಅಂತಂದ್ರೆ ಬಲಿಷ್ಠ ಆಗ್ಬೇಕು, ಜಗತ್ತನ್ನು ಆಳ್ಬೇಕು. ಮತ್ತೊಂದು ಕಾಲ ಬಂತು 16ನೇ 17ನೇ ಶತಮಾನದಲ್ಲಿ ಯಾರ ಹತ್ರ ದುಡ್ಡಿದೆ ಅವ್ರ ಜಗತ್ತನ್ನು ಆಳ್ತಾರೆ. ಬ್ರಿಟಿಷರು ನಮ್ಗಿಂತ ಕರ್ನಾಟಕಕ್ಕಿಂತ ಸಣ್ಣ ದೇಶ, ಆದರೆ 139 ದೇಶಗಳನ್ನು ಆಳಿದರು ಅವರು, ಅವರ ಹಣ ಬಲದಿಂದ ಮತ್ತು ವ್ಯಾಪಾರದ ಬಲದಿಂದ. ಆದರೆ 21ನೇ ಶತಮಾನ ಈಗ ನಾವೇನಿದ್ದೀವಿ, ಭೂಮಿ ಇದ್ದವ್ರದ್ದು ಅಲ್ಲ, ಹಣ ಇದ್ದವ್ರದ್ದು ಅಲ್ಲ, ಜ್ಞಾನ ಯಾರಿದೆ ಅವ್ರದ್ದು. ಅದಕ್ಕೆ ನೀವು ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರದಿಂದ ತಂತ್ರಾಂಶ ಜ್ಞಾನ, ತಂತ್ರಾಂಶ ಜ್ಞಾನದಿಂದ ಕೃತಿಕ ವಿಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಇದು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತದೆ. ಏನು 300 ಜನ ಇಲ್ಲಿ ಕಲಿತಾ ಇದ್ದಾರೆ, ಅವರ ಬದುಕು ಬಹಳ ಬರುವಂತಹ ದಿನಗಳಲ್ಲಿ ಅವರ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅವರಿಗೆ ಜ್ಞಾನದ ಜೊತೆಗೆ ಜ್ಞಾನವನ್ನು ಕೂಡ ಕಲಿಸಿಕೊಡ್ತಾ ಇದ್ದಾರೆ ಗುರುಗಳು. ನೀವು ನಿಮ್ಮ ಮಕ್ಕಳಿಗೆ ಜ್ಞಾನ ಮತ್ತು ಜ್ಞಾನವನ್ನ ಸಣ್ಣದ್ರಿಂದ ಏನು ಪರಿಪಾಠ ಮಾಡ್ತೀರಿ, ಆ ಮಕ್ಕಳು ಸಂಸ್ಕಾರವಂತರಾಗ್ತಾರೆ, ಸುಸಂಸ್ಕೃತವಂತರಾಗ್ತಾರೆ, ಒಳ್ಳೆಯ ಚಾರಿತ್ರ್ಯವಂತರಾಗ್ತಾರೆ ಮತ್ತು ಅತ್ಯಂತ ಯಶಸ್ವಿ ಆಗ್ತಾರೆ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ, ಬೇಕಾಗಿರೋದು ಚಾರಿತ್ರ್ಯ. ಯಾವ ದೇಶದಲ್ಲಿ ಚಾರಿತ್ರ್ಯವಂತ ಜನಾಂಗ ಇರ್ತಾರೋ, ಮಕ್ಕಳು ಇರ್ತಾರೋ, ಆ ದೇಶ ಅತ್ಯಂತ ಸುಖದಿಂದ ಸಂಪತ್ಭರಿತವಾಗಿ ಬದುಕನ್ನ ಅತ್ಯಂತ ಚಂದವಾಗಿ ನಡೆಸಕ್ಕೆ ಸಾಧ್ಯ. ಇವತ್ತು ಗ್ರಾಮೀಣ ಜೀವನದಲ್ಲಿ ಬಹಳ ದೊಡ್ಡ ಆರ್ಥಿಕವಾಗಿ ಹಣ ಇರಲಿಕ್ಕಿಲ್ಲ, ಆದರೆ ಸುಖ ನೆಮ್ಮದಿ ಎಲ್ಲಿದೆ ಅಂತಂದ್ರೆ ಹಳ್ಳಿಯಾಗಿದೆ. ದೊಡ್ಡ ದೊಡ್ಡ ಶಹರದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ಬೋದು, ಆದರೆ ಅವ್ರ ಸುಖ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರ ಹತ್ರ ಹಾಸಿಗೆ ಇದೆ ಅವ್ರಿಗೆ ನಿದ್ದೆ ಇಲ್ಲ, ನಿದ್ದೆ ಬರೋದು ಅವ್ರು. ಯಾರಿಗೆ ನಿದ್ದೆ ಇದೆ ಅವ್ರಿಗೆ ಹಾಸಿಗೆ ಇಲ್ಲ. ಯಾರಿಗೆ ಮೈ ಮುಟ್ಟು ದುಡಿತಾನೆ ಅವ್ನಿಗೆ ಹಾಸಿಗೆ ಇಲ್ಲ. ಯಾರು ಬೇರೆಯವ್ರನ್ನ ದುಡಿಸಿ ಶ್ರೀಮಂತರಾಗಿರ್ತಾರ ಅವ್ರಿಗೆ ಹಾಸಿಗೆ ಇದೆ, ನಿದ್ದೆ. ಏನ್ ಮಾಡ್ಬೇಕಲ್ಲ? ಎರಡಕ್ಕೂ ಒಂದೇ ಒಂದು ಔಷಧಿ. ಅದೇನಪ್ಪ ಅಂತಂದ್ರೆ, ಇವತ್ತು ಮೈ ಮುರಿದು ದುಡಿಯುವ